ಕನ್ನಡ ಕನ್ನಡ ನಮಗ ಅನ್ನ ನೀಡಿದ ಭಾಷೆ. ಕನ್ನಡ ಅಂದ್ರೆ ಅದು ನಮಗ ಬೇಕಾಗಿರುವಂಥದ್ದು. ನಾವು ಯಾವಾಗಲೂ ಕನ್ನಡಕ್ಕಾಗಿ ಮಿಡಿಬೇಕು. ಆದ್ರೆ ಒಂದು ಕನ್ನಡದ ವಿಚಾರ ಬಂದಾಗ್ರಿ ನಾವು ಕನ್ನಡ ಉಳಿಸೋದಕ್ಕಾಗಿ ಏನ್ ಮಾಡ್ಬೇಕಲ್ಲ ಅದನ್ನ ಮಾಡೋದಲ್ಲಿ ಎಡುತ್ತಾ ಇದೀವಿ ಅನ್ನೋ ಅಂತ ಅನಿಸ್ತೈತಿ. ಕನ್ನಡ ಉಳಿಬೇಕಾದ್ರೆ ನಾವು ಕನ್ನಡ ಉಳಿಸಿ 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 ಅಂದ್ರ ಉಳಿತಿತ್ತು ಎಲ್ಲ ಗೊತ್ತಿಲ್ಲ. ಆದ್ರ ಕನ್ನಡ ಬೆಳೆಸಿ 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 ಅಂದ್ರೆ ಬೆಳಿತಿತ್ತು ಎಲ್ಲ ಗೊತ್ತಿಲ್ಲ. ಕನ್ನಡವನ್ನ ಬಳಸ್ಬೇಕಾಗಿತ್ತು. ಬಳಸೋದಕ್ಕಿಂತ ಬಿಟ್ಟು ನಾವೇನ್ ಮಾಡ್ತಿದೀವಿ ಅಂದ್ರೆ ಬೇರೆ 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 ಆಲೋಚನೆಗಳನ್ನ ಮಾಡ್ತೀವಿ. ನಾವು ನಮ್ಮ ಕರ್ನಾಟಕದಲ್ಲಿರುವಂತಹ ಕವಿಗಳಿಗೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಕೊಡಬೇಕು. ಕನ್ನಡ ಮಾಧ್ಯಮ ಶಾಲೆಗೆ ಹಚ್ಚುವಂತೆ ಪ್ರೇರೇಪಣೆ ಮಾಡಬೇಕು. ಸರ್ಕಾರಿ ಶಾಲೆಗಳು ಮುಚ್ತಿರುವಂತದನ್ನು ತಡೆಗಟ್ಟಬೇಕು. ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅತ್ಯದ್ಭುತವಾದ ಕವನ ಕಥೆಗಳನ್ನ ಬರೆಯುವಂತವ್ರಿಗೆ ಒಂದು ಒಳ್ಳೆ ವೇದಿಕೆಗಳನ್ನು ಕೊಡಬೇಕು. ಒಳ್ಳೊಳ್ಳೆ ಕನ್ನಡ ಭಾಷಣಕಾರನ ಪ್ರೋತ್ಸಾಹಿಸಬೇಕು. ಇವನ್ನೆಲ್ಲವನ್ನು ಮಾಡಿದಾಗ ಕನ್ನಡ ಭಾಷೆ ಉಳಿಯೋದಕ್ಕೆ ಸಾಧ್ಯ ರೀ. ಅವಾಗ ಕನ್ನಡದ ಬಗ್ಗೆ ಒಂದು ಅಭಿಮಾನ ಬರೋದಕ್ಕೆ ಸಾಧ್ಯ. ಇದು ಬೇರಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ. ನನ್ನ ಮುಂದೆನೆ ಎಷ್ಟೋ ಜನ, ಬಹಳಷ್ಟು ಜನ ಯುವ ಕವಿಗಳು ಹೇಳ್ಕೊಂಡಾರ್ರಿ. ನೂರಾರು ಕವನಗಳನ್ನ ಬರೆದು 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 ಸುಮ್ಮನೆ ಅವ್ರ ಡೈರಿ ಒಳಗೆ ಇಟ್ಕೊಂಡಾರ. ಅವ್ರನ್ನೆಲ್ಲ ಹೊರಗೆ ತಂದು ಒಂದು ಪ್ರೋತ್ಸಾಹ ಮಾಡಿ ಅವ್ರೊಂದು ಪುಸ್ತಕ ಬರೆಯೋದಕ್ಕಾಗಿ ಏನೋ ಒಂದು ಅವ್ರಿಗೊಂದು ಸಹಾಯ ಮಾಡಿಬಿಟ್ರ ಎಲ್ಲೋ ಹೋಗ್ತಾರ್ರಿ ಅವರೆಲ್ಲ. ಅಂತವನ್ನ ನಾವು ಮಾಡ್ದೇನೆ ಬೆಳೆಸಿ 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 ಅಂದ್ರೆ ಕನ್ನಡ ಬೆಳೆಯೋದು ಕಷ್ಟ. ಬಳಸ್ಬೇಕು, ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು, ಅದನ್ನೊಂದು ವ್ಯವಸ್ಥೆಗೆ ತಂದಿಡ್ಬೇಕ್ರಿ. ಅವಾಗ ಒಂದು ವ್ಯವಸ್ಥೆ ಆಗ್ತೈತಿ. ಉದಾಹರಣೆಗೆ ಈಗ ಮಹಾರಾಷ್ಟ್ರ ಕರ್ನಾಟಕದ ಗಲಭೆ ಆದಾಗ ನಾವು ನ್ಯಾಷನಲ್ಸ್ ಮಲ್ಕಂಬಕ್ಕೆ ಹೋದಾಗ, ಬೇರೆ ಬೇರೆ NSS ಬೇರೆ ಬೇರೆ ಸಂಘದ ಬೇರೆ ಬೇರೆ ಎಲ್ಲಾ ಶಿಬಿರಗಳಿಗೆ ಹೋದಾಗ ಮಹಾರಾಷ್ಟ್ರದಿಂದ ಬಂದಿರುವಂತ ಹುಡುಗರನ್ನ ನೋಡ್ತಿದ್ವಿ ನಾವು. ಮಹಾರಾಷ್ಟ್ರದಿಂದ ಬಂದಿರುವಂತ ಹುಡುಗರು ಯಾರೇ ಆಗಿರ್ಲಿ, ಅವರು ಎಂತ ಜಾತಿನೇ ಆಗಿರ್ಲಿ, ಅವ್ರ ಹಿನ್ನೆಲೆ ಯಾರೇ ಆಗಿರ್ಲಿ, ಅವರು ಶಿವಾಜಿ ಮಹಾರಾಜರಿಗೆ ಜೈ ಅನ್ನೋದನ್ನ ಸ್ಟೇಜ್ ಹತ್ತಿರ್ಲಿಲ್ಲ. ಏನ್ ಮಾಡಿದ್ರು ಶಿವಾಜಿ ಮಹಾರಾಜರದ್ದೇ ಮಾಡ್ತಿದ್ರು. ಮತ್ತ ಮಹಾರಾಷ್ಟ್ರ ಸರ್ಕಾರ ಶಿವಾಜಿ ಮಹಾರಾಜರನ್ನ ಅತ್ಯದ್ಭುತವಾಗಿ ಅವರ ಸ್ಟೇಟಿನ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಪ್ರೊಜೆಕ್ಟ್ ಮಾಡಿ ಅವರ ಇಂಚಿಂಚು ಅವ್ರ ಜೀವನವನ್ನ ಅಧ್ಯಯನ ಮಾಡಿ ದಾಖಲೆ ಮಾಡ್ತು. ಏನೇನ್ ಕೆಲಸ ಮಾಡಿದ್ರು ಅಂತ ಮಾಡಿದ್ರು. ಆದ್ರೆ ನಮ್ಮ ಕರ್ನಾಟಕದ ಒಬ್ಬನೇ ಒಬ್ಬ ಮಹಾನ್ ಪುರುಷನಿಗೆ, ದಾರ್ಶನಿಕನಿಗೆ ನಾವು ಪ್ರೊಜೆಕ್ಟ್ ಮಾಡಕ್ ಸಾಧ್ಯ ಆಗಿಲ್ಲ ಇನ್ನು. ಇವ್ರು ನಮ್ಮ ಕರ್ನಾಟಕದ ಗಟ್ಟಿತನ ಅಂತ ತೋರ್ಸಕ್ ಸಾಧ್ಯ ಇಲ್ಲ. ಈಗ ಹೆಂಗ್ ಮಹಾರಾಷ್ಟ್ರ ಅಂದ್ಬಿಟ್ಲೆ ಶಿವಾಜಿ ಮಹಾರಾಜರು ಹೆಂಗ್ ನೆನ್ಪು ಬರ್ತಾರೋ, ಕರ್ನಾಟಕ ಅಂದ ತಕ್ಷಣ ಒಬ್ಬ ವ್ಯಕ್ತಿಯನ್ನ ಪ್ರೊಜೆಕ್ಟ್ ಮಾಡಿ ಅವರು ನಮ್ಮವರು ಅನ್ನುವಂಥದ್ದನ್ನ ನಾವು ತಿಳಿಸ್ಲೇ ಇಲ್ಲ. ಶಿವಾಜಿನೂ ನಮ್ಮವನೇ, ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಆದ್ರೆ ಶಿವಾಜಿ ಮಹಾರಾಜರನ್ನ ಹೆಂಗ್ ಅವರು ಗಟ್ಟಿತನದಿಂದ ಬೆಳೆಸಿದ್ರೋ ಹಂಗ ನಮ್ಮ ಸರ್ಕಾರಗಳು ಯಾವುದನ್ನು ಕೂಡ ನಮ್ಮ ನಾಡಿನಲ್ಲಿರುವಂತಹ ಮಹಾನ್ ಪುರುಷರ ಬಗ್ಗೆ, ಹೋರಾಟಗಾರರ ಬಗ್ಗೆ, ಅವ್ರ ಬಗ್ಗೆ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಹಿಡ್ಕೊಂಡು ಬೇಕಾದಂಗೆ ಮಾಡ್ಬೋದಿತ್ತು. ಉದಾಹರಣೆಗೆ ನಮ್ಮ ಬಸವಣ್ಣನವ್ರನ್ನ ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡ್ಬೋದಿತ್ತು. ಆದ್ರೆ ಸರ್ಕಾರಗಳು ಎಡವಿದ್ವು. ಇದೆಲ್ಲವನ್ನು ನಾವು ಮಾಡಬೇಕಾಗಿತ್ತು. ಕಾರಣ ಏನಿರ್ಬೋದು? ಕಾರಣ ಜಾತಿ. ಈಗ ಬಸವಣ್ಣನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಕ್ ಹೋದ್ರೆ ನಾನು ಲಿಂಗಾಯತ್, ಕನಕದಾಸರನ್ನ ಮಾಡಕ್ ಹೋದ್ರೆ, ಸಂಗೊಳ್ಳಿ ರಾಯಣ್ಣನ ಮಾಡಕ್ ಹೋದ್ರೆ ನಾನು ಕುರುಬ, ಮತ್ತೊಬ್ಬರು ಮಾಡಕ್ ಹೋದ್ರೆ ಪಂಚಮಸಾಲಿ. ಹಿಂಗ್ ಬೇರೆ 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 ಏನೇನು ಕೆಂಪೇಗೌಡರು ಆದ್ರೆ ಒಕ್ಕಲಿಗರು. ಇದೇನು ನಮ್ಮ ಪದ್ಧತಿ ಬಂತಲ್ರಿ, ಇಲ್ಲೇ ನಾವು ಎಡವಿದ್ದು. ಇದು ಆಗದೆ ಹೋಗಿದ್ರೆ ನಾವು ಎಲ್ಲೋ ಒಂದು ರೀತಿಯಿಂದ, ನಾನು ಬಹಳ ಚೆನ್ನಾಗಿ ಸ್ಟಡಿ ಮಾಡಿ ನೋಡ್ದ, ಮಹಾರಾಷ್ಟ್ರದೊಳಗೆ ದಲಿತರು ಜೈ ಶಿವಾಜಿ ಅಂತಾರ, ಬ್ರಾಹ್ಮಣರು ಜೈ ಶಿವಾಜಿ ಅಂತಾರ, ಮರಾಠರು ಜೈ ಶಿವಾಜಿ ಅಂತಾರ. ಅವ್ರಿಗೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಅವ್ರ ರಾಜ್ಯದ ಒಂದು ಬ್ರ್ಯಾಂಡ್ ಅಂಬಾಸಿಡರ್. ರಾಜ್ಯದ ಬ್ರ್ಯಾಂಡ್ ಅಂಬಾಸಿಡರ್ ಅಂದ್ರೆ ತಪ್ಪು, ದೇಶದ ಬ್ರ್ಯಾಂಡ್ ಅಂಬಾಸಿಡರ್ ಅವರು ಶಿವಾಜಿ ಮಹಾರಾಜರು. ಆದ್ರೆ ಅವ್ರನ್ನ ಹೆಂಗ್ ಅವರು ಗಟ್ಟಿಯಾಗಿ ತಪ್ಕೊಂಡ್ರಲ್ಲ, ಹಂಗ ನಾವು ತಪ್ಕೊಳ್ಳಾಕ ಸಾಧ್ಯ ಆಗ್ಲಿಲ್ಲ ಒಬ್ಬ ನಾಯಕನನ್ನ, ಒಬ್ಬ ಹೋರಾಟಗಾರ. ಇದು ಇಮ್ಮಡಿ ಪುಲಕೇಶ್ ಇದು ಮತ್ತ ಶಿವಾಜಿ ಮಹಾರಾಜರು ಏನೋ ಒಂದು ಪೋಸ್ಟ್ ಹಾಕಿದಾಗ ಕೆಳಗಡೆ ಕಮೆಂಟ್ ಹಾಕ್ತಿರ್ತಾರೆ. ಈಗ ಸಪೋಸ್ ನಾ ಇಮ್ಮಡಿ ಶಿವಾಜಿದ್ ಹಾಕಿದಂತ ಇಟ್ಕೋರಿ, ಕೆಳಗಡೆ ಶಿವಾಜಿದ್ ಯಾಕೆ ಹಾಕ್ತಿದಿ, ನಮ್ಮ ಇಮ್ಮಡಿ ಪುಲಕೇಶ್ ಇದಾನಲ್ಲ, ನೆಗೆಟಿವ್ ಕಮೆಂಟ್ ಹಾಕ್ತಾರಲ್ರಿ. ಅಲ್ಲ, ಆ ತರದ್ ಏನು? ಮೊದ್ಲಿಗೆ ಯಾವತ್ತು ಕಮೆಂಟ್ಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊ, ಇದೊಂದು ಪರ್ಸೆಪ್ಷನ್, ಇದೊಂದು ಭಾಗ ತೆಗೆದಿಟ್ಟು ಬಿಡೋನ್ರಿ. ಕಮೆಂಟ್ಗಳ ಬಗ್ಗೆ ಯಾವಾಗ ವಿಚಾರ ಮಾಡ್ತೀವಲ್ರಿ, ಅವಾಗ ನಾವು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಬೆಳೆಯೋದಕ್ಕಂದ್ರೆ ನಾವ್ ಏನ್ ತಲುಪಿಸ್ಬೇಕಲ್ಲ ಅದನ್ನ ತಲುಪಿಸೋಕ್ ಸಾಧ್ಯ ಇಲ್ಲ. ಕಮೆಂಟ್ಗಳನ್ನ ಸೈಡ್ಗೆ ಇಡ್ಬೇಕು. ಶಿವಾಜಿ ಮಹಾರಾಜರು, ಇಮ್ಮಡಿ ಪುಲಕೇಶಿ ಅವರು ವಿಚಾರ ಬಂದಾಗ ನಾವು ಹೇಳುವಂತದ್ದು ಏನಂದ್ರೆ, ಶಿವಾಜಿ ಅವರು ಹೋರಾಡಿದ್ದು ನಮಗಾಗಿ. ಶಿವಾಜಿ ಮಹಾರಾಜರು ಅದು ಮರಾಠ ಸಾಮ್ರಾಜ್ಯ, ಹಿಂದವಿ ಸ್ವರಾಜ್ಯ ಏನೈತಲ್ಲ, ಅದು ಇದ್ದಿದ್ದು ನಮಗಾಗಿ. ಇಮ್ಮಡಿ ಪುಲಕೇಶಿ ಅವರು ಹೋರಾಡಿದ್ದು ಕೂಡ ನಮಗಾಗಿ. ಅವರು ಹೋರಾಡಿದ್ದು ಈ ದೇಶಕ್ಕಾಗಿ, ಈ ದೇಶದ ವ್ಯವಸ್ಥೆಗಾಗಿ, ನಮ್ಮ ಧರ್ಮಕ್ಕಾಗಿ, ನಮ್ಮ ಅಸ್ತಿತ್ವಕ್ಕಾಗಿ ಹೋರಾಟವನ್ನು ಮಾಡಿದ್ರು. ಆದ್ರೆ ನಾವು ಅವ್ರನ್ನ ಏನ್ ಮಾಡ್ತಿದ್ವಿ ಅಂದ್ರೆ, ಒಂದು ರಾಜ್ಯದ ಗಡಿಗೆ ಅಥವಾ ಒಂದು ಜಾತಿಯ ಗಡಿಗೆ ಸೀಮಿತ ಮಾಡಿ
ಅವರನ್ನ ಒಂದು ಸೀಮಿತ ವ್ಯವಸ್ಥೆಗೆ ತರುವಂತ ಪ್ರಯತ್ನವನ್ನು ಮಾಡ್ತೀವಿ. ಉದಾಹರಣೆಗೆ ಶಿವಾಜಿ ಮಹಾರಾಜರು ಕನ್ನಡದವರಲ್ಲ, ಕರ್ನಾಟಕದವರಲ್ಲ ಅಂತ ನಾವು ಹೇಳ್ತಿರ್ತೀವಿ. ಇಲ್ಲ, ಮೂಲತಃ ಕನ್ನಡ ಅಲ್ಲ, ಹೇಳ್ತಿರ್ತೀವಿ. ಈಗ ನಮ್ಮ ಗದಗ ಜಿಲ್ಲೆ ಶಿರಟ್ಟಿ ಶಿವಾಜಿ ಮಹಾರಾಜರ ಮೂಲವು. ಇಲ್ಲೇ ನಮ್ಮ ಬಹಳ ಸುತ್ತಮುತ್ತಲಿರುವಂತಹ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಶಿವಾಜಿ ಮಹಾರಾಜರ ಕೋಟೆಗಳಿದಾವೆ. ಇಲ್ಲಿ ಹೊಳಲಮ್ಮನ ಗುಡ್ಡ ಅಂತ ಐತಿ, ಶ್ರೀಮಂತಗಡ ಅಂತೇಳಿ. ಹೊಳಲಮ್ಮ ದೇವಿ ಶಿವಾಜಿ ಮಹಾರಾಜರಿಗೆ ಕತ್ತಿ ಕೊಟ್ಟಿರುವಂತ ಐತಿಹ್ಯ ಐತಿ. ಇದೇ ರೀತಿ ನಮ್ಮ ಚೆನ್ನಮ್ಮ ಕೂಡ ಮಹಾರಾಷ್ಟ್ರದ ಹಲವಾರು ಭಾಗಗಳನ್ನ ಆಳ್ತಿದ್ರು. ಇದೆಲ್ಲವನ್ನು ನೋಡಿದಾಗ ನಾವು ಎಲ್ಲೋ ಅವರನ್ನ ರಾಜ್ಯಕ್ಕೆ ಸೀಮಿತ ಮಾಡಿ, ಜಾತಿಗೆ ಸೀಮಿತ ಮಾಡಿ, ನಮ್ಮ ನಡುವೆ ಒಡಕನ್ನ ತಂದು ಬೇರೆಯವ್ರ ಬೇಳೆಯನ್ನ ಬಯಸ್ಕೊಳ್ತಿದ್ದಾರೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಹಿಂಗೆ ಮುಂದುವರೆದ್ರ ಮುಂದೊಂದ್ ದಿವ್ಸ ಇನ್ನೊಬ್ರು ಬಂದು ನಮ್ಮನ್ನ ಆಳ್ತಾರ ಅನ್ನೋದು ಬಿಟ್ರೆ ಇದ್ರೊಳಗೆ ಬೇರೆ ಹುರುಳಿಲ್ಲ. ಶಿವಾಜಿನೂ ನಮ್ಮವನೇ, ಇಮ್ಮಡಿ ಪುಲಿಕೇಶಿನೂ ನಮ್ಮವನೇ, ಅದರಲ್ಲಿ ಎರಡು ಮಾತಿಲ್ಲ. ನಿಮ್ಮ ರಾಜಕಾರಣಿಗಳು ಇದನ್ನೊಂದು ಮಾಡಕ್ ಎಡುತ್ತಾ ಇದಾರೆ ಅನ್ಸುತ್ತೆ ನಮ್ಗೆ ಗಡಿ ವಿಭಾಗದೊಳಗೆ. ಹೌದೌದೌದು. ಈಗ ಎಷ್ಟು ಗಟ್ಟಿಯಾಗಿ ನಮ್ಮ ರಾಜಕಾರಣಿಗಳು ನಿಂದಿರ್ಬೇಕಾಗಿತ್ತಲ್ರಿ ಗಡಿ ವಿಚಾರದೊಳಗೆ, ಅಷ್ಟು ಗಟ್ಟಿಯಾಗಿ ನಿಂದಿರ್ತಿಲ್ಲ. ಬೇರೆಯವ್ರನ್ನೆಲ್ಲ ನಾವು ಮಾದರಿಯಾಗಿ ತಗೊಂಡ್ರೆ ಅವ್ರು ಗಟ್ಟಿಯಾಗಿ ಅವರವರ ಗಡಿಗಳ ಬಗ್ಗೆ ನಾವು ಕರ್ನಾಟಕ ಅಂದ ಬಂದ ತಕ್ಷಣ ನಮ್ಮ ಬೆಳಗಾವಿಯನ್ನ ಬಿಟ್ಕೊಡುವಂತ ಮಾತಿಲ್ಲ, ಅದು ನಮ್ದೇ. ಆದ್ರೆ ನಮ್ಮ ಗಡಿಯನ್ನ ನಾವು ಡಿಪೆಂಡ್ ಮಾಡ್ಕೊಳ್ಳುವಾಗ ಸ್ವಲ್ಪ ನಮ್ಮ ರಾಜಕಾರಣಿಗಳು ಸೋಲ್ತಿದ್ದಾರೆ. ಯಾಕಂದ್ರೆ ಮತಗಳ ಕಾರಣದಿಂದ ಅವ್ರು ಸೋಲ್ತಿದ್ದಾರೆ. ಮತಗಳ ಎಲ್ಲಿ ಕೈ ತಪ್ಪಿ ಹೋಗ್ತಾವ ಅನ್ನೋ ಭಯದಿಂದ ಅವರು ಆ ಗಡಿಯನ್ನ ಡಿಪೆಂಡ್ ಮಾಡ್ಕೊಳ್ಳಲಿ ಸ್ವಲ್ಪ ಎಡುತ್ತಿದ್ದಾರೆ. ಯಾರೇ ಈಗ ಗಡಿ ವಿವಾದದೊಳಗೆ ಯಾರೇ ಮಾಡ್ಲಿ, ಅವ್ರು MES ಆಗಲಿ ಶಿವಸೇನೆಯವರಾಗ್ಲಿ, ಯಾರೇ ತಪ್ಪು ಮಾಡಿದ್ರು ಕೂಡ ನಮ್ಮ ನಾಡಿಗೆ ಧಕ್ಕೆ ತರುವಂತ ಕೆಲಸ ಮಾಡಿದ್ರೆ ನಾವು ವಿರೋಧಿಸಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಅದನ್ನ ನಮ್ಮ ಸರ್ಕಾರದ ರಾಜಕಾರಣಿಗಳಾಗಿರ್ಲಿ, ನಮ್ಮ ಭಾಗದ ರಾಜಕಾರಣಿ ಆಗಿರ್ಲಿ ಮಾಡಬೇಕು.